ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರಿಗೆ 74 ತುಂಬಿ 75 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಆ ಭೂಕಂಪದ ನಂತರದ ದಿನಗಳಲ್ಲಿ ಅಲ್ಲಿನ ಆಡಳಿತ ಯಂತ್ರ ಶಿಥಿಲಗೊಂಡಿದ್ದರಿಂದ ಕೇಶವ್ ಭಾಯ್ ಪಟೇಲ್ ಬದಲು ನರೇಂದ್ರ ಮೋದಿ ಅವ್ರನ್ನ ಕಳಿಸ್ಕೊಟ್ರು. ನರೇಂದ್ರ ಮೋದಿ ಅವರು ಈ ಸವಾಲನ್ನ ಸ್ವೀಕರಿಸಿದ್ರು. ತಮಗೆ ಒದಗಿದ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಮುಂದೆ 13 ವರ್ಷಗಳಲ್ಲಿ ರಾಷ್ಟ್ರಮಟ್ಟಕ್ಕೆ ಏರಿದ್ದೇ ಒಂದು ದೊಡ್ಡ ಪವಾಡ ಸದೃಶ ಕಥೆಯಂತಿದೆ. ಮುಖ್ಯಮಂತ್ರಿಯಾದ 3 ತಿಂಗಳಲ್ಲೇ ಗೋಧ್ರಾ ಮತ್ತು ಗೋತ್ರೋತ್ತರ ಕೋಮು ಸಂಘರ್ಷ ನಡೀತು. ತದನಂತರದ UPA ಸರ್ಕಾರ ಒಂದು SIT ಅನ್ನು ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶಿತ SIT ರಚಿಸಿಬಿಟ್ಟು ಗೋತ್ರೋತ್ತರ ಹಿಂಸಾಚಾರದಲ್ಲಿ ಇವರು ಪಾಲಿತ್ತು, ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು ಅನ್ನೋ ಆರೋಪವನ್ನು ಹೊರಿಸಿಬಿಟ್ಟು ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟು ಅವರು ನಿರ್ದೋಷಿ ಅಂತ. ನೋಟು ಅಮಾನ್ಯೀಕರಣ, ನೋಟ್ ಬ್ಯಾನ್, GST, ಏಕರೂಪ ತೆರಿಗೆ ವ್ಯವಸ್ಥೆ, ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ವಿಧಿಸಿದ ಲಾಕ್ಡೌನ್, ಕೃಷಿ ಕಾನೂನುಗಳು ಇತ್ಯಾದಿಗಳ ಮೂಲಕ ನರೇಂದ್ರ ಮೋದಿ ತಾನು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಕೇರ್ ಮಾಡಲ್ಲ, ಕಠೋರವಾದ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲೆ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದ್ರು. ವಿಕಾಸ ಪುರುಷ ನರೇಂದ್ರ ಮೋದಿಗೆ 75. ಸೆಪ್ಟೆಂಬರ್ 17, 2024 ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರಿಗೆ 74 ತುಂಬಿ 75 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ತಮ್ಮ ಬದುಕಿನ ಪ್ಲಾಟಿನಂ ಜುಬ್ಲಿ ಆಚರಣೆಯನ್ನ ಆರಂಭಿಸಿದ್ದಾರೆ. ಈ ನರೇಂದ್ರ ದಾಮೋದರ ದಾಸ್ ಮೋದಿ ಸ್ವತಂತ್ರ ಭಾರತದ ರಾಜಕಾರಣದಲ್ಲಿ ಅಪರೂಪವೆನ್ನುವಂತಹ ಒಂದು ವಿಶಿಷ್ಟ ರೀತಿಯ ನಾಯಕತ್ವದ ಮಾದರಿ. ಅವರು ಸ್ವತಂತ್ರ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ, ಜೊತೆಗೆ ಸ್ವತಂತ್ರ ಭಾರತದಲ್ಲಿ ಜನಿಸಿದ ಪೀಳಿಗೆಯ ಪ್ರಪ್ರಥಮ ಪ್ರಧಾನಮಂತ್ರಿ ಅನ್ನೋ ಹೆಗ್ಗಳಿಕೆ ಕೂಡ ಅವರದ್ದೇ. ನರೇಂದ್ರ ಮೋದಿ ಅವರು ಈ ಅಧಿಕಾರ ರಾಜಕಾರಣಕ್ಕೆ ಬಂದಿದ್ದು ಕೂಡ ಆಕಸ್ಮಿಕ ಅನ್ನುವಂತಹ ಸಂದರ್ಭ. 2001 ಅಕ್ಟೋಬರ್ 4 ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಾಗ್ಲಿ ನಗರಸಭೆಯ ಚುನಾವಣಾ ಕಣಕ್ಕಾಗ್ಲಿ ಧುಮುಕದೇ ಇದ್ದ ನರೇಂದ್ರ ದಾಮೋದರ ದಾಸ್ ಮೋದಿ ಆವತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ದಿಲ್ಲಿಯ ಕೇಂದ್ರ ಕಚೇರಿಯಲ್ಲಿದ್ರು. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶದ ಉಸ್ತುವಾರಿ ಆಗಿದ್ರು. ಅಂಥವರನ್ನ ಆವತ್ತಿನ NDA ಸರ್ಕಾರದ ಪ್ರಧಾನಮಂತ್ರಿ, ಭಾರತೀಯ ಜನತಾ ಪಕ್ಷದ ಪಿತಾಮಹರುಗಳ ಪೈಕಿ ಒಬ್ಬರಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅವರು ಕರೆದು ಬಿಟ್ಟು, ನಾಳೆ ನೀನು ಗುಜರಾತ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಕೇಶವ್ ಭಾಯ್ ಪಟೇಲ್ ಅನ್ನು ಗುಜರಾತಿನ ಅತ್ಯಂತ ಹಿರಿಯ ಭಾರತೀಯ ಜನತಾ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗಿದ್ದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಯನ್ನ ವಹಿಸ್ಕೊಳ್ಬೇಕು ಅಂತ ಕಳಿಸ್ಕೊಟ್ರು. ಆ ಭೂಕಂಪದ ನಂತರದ ದಿನಗಳಲ್ಲಿ ಅಲ್ಲಿನ ಆಡಳಿತ ಯಂತ್ರ ಶಿಥಿಲಗೊಂಡಿದ್ರಿಂದ ಕೇಶವ್ ಭಾಯ್ ಪಟೇಲ್ ಬದಲು ನರೇಂದ್ರ ಮೋದಿ ಅವ್ರನ್ನ ಕಳಿಸ್ಕೊಟ್ರು. ಕೇಶವ್ ಭಾಯ್ ಪಟೇಲ್ ಹೇಳಿ ಕೇಳಿ ಅಲ್ಲಿನ ಗುಜರಾತಿನ ಅತ್ಯಂತ ಪ್ರಭಾವಶಾಲಿ ಪಾಟೇದಾರಿ ಸಮುದಾಯದ ನಾಯಕನಾಗಿದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಹಿಂದುಳಿದ ತೇಲಿ ಸಮಾಜಕ್ಕೆ ಸೇರಿದವರು, ಮೋದ್ಗಂಚಿ ಅನ್ನೋ ಸಣ್ಣ ಉಪಪಂಗಡಕ್ಕೆ ಸೇರಿದವರು, ಬೆರಳೆಣಿಕೆಯಷ್ಟು ಜಾತಿ ಬಲವಿಲ್ಲದೆ ಇದ್ರು ಕೂಡ ನರೇಂದ್ರ ಮೋದಿ ಅವರು ಈ ಸವಾಲನ್ನ ಸ್ವೀಕರಿಸಿದ್ರು. ತಮಗೆ ಒದಗಿದ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಮುಂದೆ 13 ವರ್ಷಗಳಲ್ಲಿ ರಾಷ್ಟ್ರಮಟ್ಟಕ್ಕೆ ಏರಿದ್ದೇ ಒಂದು ದೊಡ್ಡ ಪವಾಡ ಸದೃಶ ಕಥೆಯಂತಿದೆ. 2001 ಅಕ್ಟೋಬರ್ 4 ಮುಖ್ಯಮಂತ್ರಿಯಾಗಿ ಅವತರಿಸಿದಾಗ ಅವರ ಮಂತ್ರಿಮಂಡಲದ ಸಚಿವರುಗಳು ಎಲ್ಲರೂ ಕೂಡ ಮೋದಿ ಅವರಿಗಿಂತ ಸೀನಿಯರ್ಗಳಾಗಿತ್ತು. ಅಂದ್ರೆ ಕನಿಷ್ಠ ಒಂದು ಅವಧಿಗಾದ್ರೂ ಅವರು MLA ಆಗಿದ್ದ ಅನುಭವ ಇತ್ತು. ಮೋದಿ ಅವರಿಗೆ MLA ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದು ಕರ್ನಾಟಕದ ನಿಕಟಪೂರ್ವ ರಾಜ್ಯಪಾಲ ವಜುಭಾಯಿ ವಾಲಾ ತಮ್ಮ ವಡೋದರಾ ಕ್ಷೇತ್ರವನ್ನ ನಿಯೋಜಿತ ಮುಖ್ಯಮಂತ್ರಿಗೆ ಬಿಟ್ಟು ಕೊಟ್ಬಿಟ್ಟು ಅವರಿಗೊಂದು ಅಧಿಕೃತತೆಯನ್ನ ತಂದುಕೊಟ್ರು. ಆದ್ರೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾದ 3 ತಿಂಗಳಲ್ಲೇ ಗೋಧ್ರಾ ಮತ್ತು ಗೋತ್ರೋತ್ತರ ಕೋಮು ಸಂಘರ್ಷ ನಡೀತು, ಹಿಂಸಾಚಾರ ನಡೀತು, ಹಿಂದೂ ಮುಸ್ಲಿಮರ ನಡುವಿನ ಆ ವಿಶ್ವಾಸದ ಒಂದು ಬೆಸುಗೆ ಕುಸಿತ ಬಿತ್ತು. ಅಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಮೋದಿಯವರ ವಿರುದ್ಧ ಇವತ್ತು ಅವ್ರನ್ನ ಹಾಡಿ ಹೊಗಳ್ತಾ ಇರೋ ಸುದ್ದಿ ಮಾಧ್ಯಮಗಳೇ ಅವ್ರನ್ನ ವಿಲನ್ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ವು. ಕೋಮುವಾದಿ ನಾಯಕ, ಮುಸಲ್ಮಾನರ ಮಾರಣ ಹೋಮಕ್ಕೆ ಕಾರಣರಾದವರು ಅಂತ ಇತ್ಯಾದಿ ಪ್ರತಿಕೂಲ ಅಭಿಪ್ರಾಯಗಳು ಎಷ್ಟರ ಮಟ್ಟಿಗೆ ಹೋದ್ವು ಅಂತಂದ್ರೆ ಭಾರತದ ಒಕ್ಕೂಟ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಾದ ಅಮೆರಿಕ, ಬ್ರಿಟನ್ ಮುಂತಾದ ದೇಶಗಳು ಅವರ ವಿದೇಶ ಪ್ರಯಾಣಕ್ಕೆ ವೀಸಾ ಕೊಡ್ಲಿಕ್ಕೆ ಕೂಡ ನಿರಾಕರಿಸಿಬಿಟ್ರು. ಅಷ್ಟರ ಮಟ್ಟಿಗೆ ಈ ಸಾರ್ವಜನಿಕ ಅವಮಾನವನ್ನು ನುಂಗಿಕೊಂಡ ನರೇಂದ್ರ ಮೋದಿ ಅವರ ವಿರುದ್ಧ ತದನಂತರದ UPA ಸರ್ಕಾರ ಒಂದು SIT ಅನ್ನು ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶಿತ SIT ರಚಿಸಿಬಿಟ್ಟು ಗೋತ್ರೋತ್ತರ ಹಿಂಸಾಚಾರದಲ್ಲಿ ಇವರು ಪಾಲಿತ್ತು, ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು ಅನ್ನೋ ಆರೋಪವನ್ನು ಹೊರಿಸಿಬಿಟ್ಟು ತೀವ್ರ ವಿಚಾರಣೆ ಒಳಪಡಿಸಿದಾಗಲೂ ಕೂಡ ಅವರು ಎದೆಗುಂದಿರಲಿಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ CBI ತನಿಖಾಧಿಕಾರಿಗಳ ಎದುರಿಗೆ ಸತತವಾಗಿ 10 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ ನರೇಂದ್ರ ಮೋದಿ ಅವರು ನಿರಪರಾಧಿ ಅಂತ ಹೊರಹೊಮ್ಮಿದ್ರು. ಸುಪ್ರೀಂ ಕೋರ್ಟೇ ತೀರ್ಪು ಕೊಡ್ತು, ಅವ್ರು ನಿರ್ದೋಷಿ ಅಂತ ತೀರ್ಪು ಕೊಡ್ತು. ಅದಾದ ನಂತರ ಈ ಘಟನೆಯ ನಂತರ ಮೋದಿ ಅವರು ತಮ್ಮ ರಾಜಕೀಯ ಬದುಕಿನ ದಿಕ್ಕನ್ನೇ ಬದಲಿಸ್ಬಿಟ್ರು.
ಕೇವಲ ತಮ್ಮ ಪಕ್ಷದ ಸಾಂಪ್ರದಾಯಿಕ ಅಜೆಂಡಾವನ್ನು ಹೊರತುಪಡಿಸಿ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಹೊಸ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು. ಗುಜರಾತ್ ರಾಜ್ಯದಲ್ಲಿ ವೈಬ್ರೆಂಟ್ ಗುಜರಾತ್ ಅಂತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ನಡೆಸಿದ್ರು. ಗುಜರಾತ್ ರಾಜ್ಯದ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನ ಇಡೀ ದೇಶವೇ ನಿಬ್ಬೆರಗಾಗಿ ನೋಡುವಂತೆ ಅಭಿವೃದ್ಧಿ ಪಡಿಸ್ಬಿಟ್ರು. ಗುಜರಾತ್ ಮಾಡೆಲ್ ಅಂತಂದ್ರೆ ಉತ್ಕೃಷ್ಟ ಗುಣಮಟ್ಟದ ರಸ್ತೆಗಳು, ಹೆದ್ದಾರಿಗಳು, ಸಾರ್ವಜನಿಕ ಸವಲತ್ತುಗಳು ಇತ್ಯಾದಿಯಾಗಿ ಪ್ರತಿಯೊಂದರಲ್ಲೂ ಆಡಳಿತದಲ್ಲಿ ಕೂಡ ಒಂದು ಆಡಳಿತಾತ್ಮಕ ಶಿಸ್ತು ಮತ್ತು ಕಾರ್ಯಕ್ಷಮತೆಗೆ ಹೆಸರಾಗಿತ್ತು ಗುಜರಾತ್ ಸರ್ಕಾರ. ಈ ಗುಜರಾತ್ ಮಾಡೆಲ್ ಅನ್ನೋ ಕಾರಣದಿಂದಾಗಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ UPA ಸರ್ಕಾರದ ಹೈಕಮಾಂಡ್ ಸೋನಿಯಾ ಗಾಂಧಿ ಮತ್ತು ಅವರ ಕುಟುಂಬಕ್ಕೆ ಆಗಿನಿಂದನೇ ಸಿಂಹ ಸ್ವಪ್ನವಾಗಿ ಕಾಡ್ಲಿಕ್ಕೆ ಶುರು ಮಾಡಿದ್ರು. ಸತತವಾಗಿ 3 ವಿಧಾನಸಭಾ ಚುನಾವಣೆಗಳಲ್ಲಿ ತಾವು ಗೆದ್ದು ತಮ್ಮ ಪಕ್ಷವನ್ನು ಗೆಲ್ಲಿಸಿದ ನರೇಂದ್ರ ಮೋದಿ ಅವರು ಆ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವೇ ನಿರ್ಲಕ್ಷಿಸಿದ್ದ ಮಹಾತ್ಮ ಗಾಂಧಿಯವರ ಸಾಬರಮತಿ ಆಶ್ರಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಆ ಸಾಬರಮತಿ ಆಶ್ರಮದ ಎದುರಿಗೆ ಹರಿತಾ ಇದ್ದ ಸಾಬರಮತಿ ನದಿಯನ್ನ ಸರ್ವಋತು ನದಿಯನ್ನಾಗಿ ಅಭಿವೃದ್ಧಿ ಪಡಿಸ್ಬಿಟ್ರು. ಅಷ್ಟೇ ಅಲ್ಲ, ನೆಹರು ಕಾಲದಿಂದ ಕೂಡ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿದ್ದ ಸ್ವತಂತ್ರ ಭಾರತದ ಲೋಹ ಪುರುಷ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಬರೋಡಾ ಸಮೀಪದಲ್ಲಿ ಅಂದ್ರೆ ಸರ್ದಾರ್ ಸರೋವರ್ ಆಣೆಕಟ್ಟಿನ ಎದುರಲ್ಲೇ ಇಡೀ ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸ್ಬಿಟ್ಟು ಅದನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ನಾಮಕರಣ ಮಾಡಿದ್ರು. ಈ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮುಖಿ ಸವಾಲನ್ನು ನೋಡ್ತಾ, ನೈತಿಕ ತಾತ್ವಿಕ ಸವಾಲನ್ನು ನೋಡ್ತಾ ಬಂದ ನರೇಂದ್ರ ಮೋದಿ 2014ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಸ್ವತಃ ನಿಚ್ಚಳ ಬಹುಮತದ ಪ್ರಪ್ರಥಮ ಚುನಾಯಿತ ಸರ್ಕಾರ ಅಂತ 30 ವರ್ಷಗಳ ನಂತರ ಒಂದು ಸ್ವತಃ ನಿಚ್ಚಳ ಬಹುಮತದ ಪ್ರಚಂಡ ಬಹುಮತದ ಒಂದು ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದ್ರು. ಬಿಜೆಪಿಗೆ ಸ್ವಂತ ಬಹುಮತದ ಮೇಲೆ ಸರ್ಕಾರ ನಡೆಸೋ ಬಲ ಇದ್ರು ಕೂಡ ಚುನಾವಣಾ ಪೂರ್ವ ಮೈತ್ರಿ ಪಕ್ಷಗಳನ್ನ ಕೈ ಬಿಡ್ಲಿಲ್ಲ. NDA ಸರ್ಕಾರವನ್ನು ರಚಿಸಿಬಿಟ್ಟು ದಿಲ್ಲಿ ದರ್ಬಾರಿಗೆ ಒಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನ ತಂದ್ಬಿಟ್ರು. ಮೊದಲ ಅವಧಿಯಲ್ಲಿ ಅವರು ಕೈಗೊಂಡ ತೀರ್ಮಾನಗಳು ಅಂದ್ರೆ ಮುಖ್ಯವಾಗಿ 2016 ನವೆಂಬರ್ನಲ್ಲಿ ಮಾಡಿದ ನೋಟು ಅಮಾನ್ಯೀಕರಣ, ನೋಟ್ ಬ್ಯಾನ್, ಅದಾದ ನಂತರ 2017ರಲ್ಲಿ ಜಾರಿಗೊಳಿಸಿದ GST ಏಕರೂಪ ತೆರಿಗೆ ವ್ಯವಸ್ಥೆ, ಅದಾದ ಮೇಲೆ 2020ರಲ್ಲಿ ದಿಢೀರ್ನೆ ಎದುರಾದ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ವಿಧಿಸಿದ ಲಾಕ್ಡೌನ್ ಮತ್ತು ಅಂತಿಮವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ರಾಜ್ಯದ ರೈತರಿಂದ ಅನಗತ್ಯವಾದ ವಿರೋಧವನ್ನು ಎದುರಿಸಿದ ಕ್ರಾಂತಿಕಾರಿಕ ಕೃಷಿ ಕಾನೂನುಗಳು ಇತ್ಯಾದಿಗಳ ಮೂಲಕ ನರೇಂದ್ರ ಮೋದಿ ತಾನು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಕೇರ್ ಮಾಡಲ್ಲ, ವೋಟ್ ಬ್ಯಾಂಕ್ ರಾಜಕಾರಣಗಳ ಒತ್ತಡವನ್ನ ಮೆಟ್ಟಿ ನಿಂತು ಕಠೋರವಾದ ನಿರ್ಧಾರಗಳನ್ನ ಕೈಗೊಳ್ಳಬಲ್ಲೆ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದ್ರು. ಅದರಲ್ಲೂ ಕೋವಿಡ್ ಸಾಂಕ್ರಾಮಿಕವನ್ನು ಅವರು ನಿರ್ವಹಿಸಿದ ರೀತಿ, ನೋಟ್ ಬ್ಯಾನ್ ಜೊತೆಗೇನೆ ಅವರು ತಂದ ಕೆಲವು ಕಠಿಣವಾದ ಕಾನೂನು ಕ್ರಮಗಳು ಇತ್ಯಾದಿಗಳಿಂದಾಗಿ ಅದುವರೆಗೂ ಭಾರತದ ಕೈಗಾರಿಕಾ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ ಕುಬೇರರೆಲ್ಲ ದೇಶ ಬಿಟ್ಟ ಓಡಿ ಹೋಗೋಂಗಾಯ್ತು. ಈ ವಿಜಯ್ ಮಲ್ಯ, ಚೋಕ್ಸಿ, ನೀರವ್ ಮೋದಿ, ಲಲಿತ್ ಮೋದಿ ಇತ್ಯಾದಿಗಳೆಲ್ಲ ಇದ್ರೆ ಜೈಲಲ್ಲಿರ್ಬೇಕು ಅಥವಾ ದೇಶ ಬಿಟ್ಟು ಪಲಾಯನ ಮಾಡ್ಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲ, ತಮ್ಮ ಆಧೀನದಲ್ಲಿದ್ದ ED ಮತ್ತು CBIಗಳನ್ನ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಅಸ್ತ್ರಗಳಾಗಿ ಬಳಸ್ಕೊಂಡ್ಮೇಲೆ ಅವರು ರಾಜಕೀಯ ಸೇಡು ತೀರಿಸ್ಕೊಳ್ತಾ ಇದ್ದಾರೆ. ತಮ್ಮ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳು ಮತ್ತು ನಾಯಕರ ವಿರುದ್ಧ ಪ್ರತಿಕಾರದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನ ಮೈ ಮೇಲೆ ಎಳೆದುಕೊಂಡ್ರು ಕೂಡ ಲೆಕ್ಕಿಸ್ತಾನೆ ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ತಮ್ಮದೇ ಪಕ್ಷದ ನಾಯಕರುಗಳೇ ಮುಜುಗರವಾಗಬಹುದು ಅಂತ ಗೊತ್ತಿದ್ದು ಜಾತಿವಾದ್, ಪರಿವಾರವಾದ್ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಿರಂತರವಾದ ಒಂದು ತಾತ್ವಿಕ ಸಮರವನ್ನೇ ಸಾರಿದ್ದಾರೆ. ಇದರ ಜೊತೆಗೆ ಮಧ್ಯ ಕಿರಿಕಿರಿ ಮಾಡಿದ ಪಾಕಿಸ್ತಾನ್ ಭಾರತೀಯ ಸೇನಾಪಡೆಯ ಸೈನಿಕರ ಒಂದು ಬಸ್ ಅನ್ನ ಧ್ವಂಸಗೊಳಿಸಿದ ಮೇಲೆ, ಆತ್ಮಹತ್ಯಾ ದಳ ಧ್ವಂಸಗೊಳಿಸಿದ ಮೇಲೆ, ಆ ಪುಲ್ವಾಮಾ ಘಟನೆಗೆ ಪ್ರತಿಕಾರ ರೂಪದಲ್ಲಿ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್, ಮೋದಿ ಅವರು ಯಾವ ರೀತಿ ಭಾರತವನ್ನ ಒಂದು ಮಿಲಿಟರಿ ಶಕ್ತಿಯಾಗಿ ಕೂಡ ಮುನ್ನಡೆಸಬಲ್ಲು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿತ್ತು. ಅದಾದ ನಂತರ ನಿರಂತರವಾಗಿ 30 ವರ್ಷಗಳಿಂದ ಇಸ್ಲಾಮಿಕ್ ಭಯೋತ್ಪಾದನೆ ಅಂದ್ರೆ ಪಾಕಿಸ್ತಾನ್ ಬೆಂಬಲಿತ ಭಯೋತ್ಪಾದಕರ ದಾಳಿಗೆ ನಲುಗಿ ಹೋಗಿದ್ದ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದನೂ ಅಸ್ತಿತ್ವದಲ್ಲಿದ್ದ ಆರ್ಟಿಕಲ್ 370 ಅದನ್ನು ರದ್ದುಗೊಳಿಸಿದ್ರು. ಅದಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಆರ್ಟಿಕಲ್ 370 ರದ್ದುಗೊಳಿಸೋದ್ರ ಮೂಲಕ ಮತ್ತೊಂದು ಕಠೋರ ತೀರ್ಮಾನವನ್ನ ಕೈಗೊಂಡಿದ್ದು ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರ ರಾಜ್ಯವನ್ನ ವಿಭಜಿಸಿಬಿಟ್ಟು ಲಡಾಖ್ ಮತ್ತು ಜಮ್ಮು ಕಾಶ್ಮೀರಗಳೆಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಸೃಷ್ಟಿ ಮಾಡಿದ್ರು. ಜೊತೆಗೆ ಅದುವರೆಗೂ ಜಮ್ಮು ಕಾಶ್ಮೀರ ರಾಜ್ಯವನ್ನ ತಮ್ಮ ಕೌಟುಂಬಿಕ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದ ಅಲ್ಲಿನ ಸ್ಥಾಪಿತ ಪಕ್ಷಗಳ ನಾಯಕರುಗಳನ್ನೆಲ್ಲ ಗೃಹ ಬಂಧನದಲ್ಲಿಟ್ಟು ಅಲ್ಲಿನ ಜನಸಾಮಾನ್ಯರ ಬದುಕನ್ನ ತಹಬಂದಿಗೆ ತರುವಲ್ಲಿ ಬಹುಪಾಲು ಯಶಸ್ವಿ ಆಗ್ಬಿಟ್ರು. ಕಳೆದ 2 ವರ್ಷಗಳಿಂದ
ಜಮ್ಮು ಕಾಶ್ಮೀರನಲ್ಲಿ ಜನಸಾಮಾನ್ಯರ ಬದುಕು, ಅಲ್ಲಿನ ವ್ಯಾಪಾರ, ವಾಣಿಜ್ಯ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಅದರೆಲ್ಲದೂ ಕೂಡ ಕಣ್ಣಿಗೆ ರಾಚುವಂತಹ ಒಂದು ಬದಲಾವಣೆ ಕಂಡಿದೆ. ಕಳೆದ 1 ವರ್ಷದಲ್ಲೇ ಜಮ್ಮು ಕಾಶ್ಮೀರಕ್ಕೆ 1,80,00,000 ಜನ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಸಹಜ ಸ್ಥಿತಿಗೆ ಬರ್ತಿದೆ ಅಲ್ಲಿನ ವಾತಾವರಣ ಅಂತಂದ್ಬಿಟ್ಟು. ಅಲ್ಲಿನ ಈ ಭಯಗ್ರಸ್ತ ವಾತಾವರಣದಲ್ಲೂ ಕೂಡ ಜಿಲ್ಲಾ ಪರಿಷತ್ ಚುನಾವಣೆಗಳನ್ನು ನಡೆಸಿದ್ರು. ಅಲ್ಲಿ ಮತ್ತೊಮ್ಮೆ ಕ್ರೀಡಾ ಚಟುವಟಿಕೆಗಳು ಪುನಶ್ಚೇತನಗೊಳಿಸಿದ್ರು. ಜಮ್ಮು ಕಾಶ್ಮೀರ ರಾಜ್ಯದಿಂದ IAS ಪರೀಕ್ಷೆ ಮಾಡಿದ ಪ್ರತಿಭಾವಂತರನ್ನ ಹೆಸರನ್ನು ನಾವು ಕೇಳ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಅರ್ಹರಾಗ್ತಿರುವಂತಹ, ಆಯ್ಕೆಗೊಳ್ತಾ ಇರುವಂತಹ ಪ್ರತಿಭಾಶಾಲಿ ಕ್ರೀಡಾಪಟುಗಳನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಇದೀಗ ಘೋಷಣೆ ಆಗಿರೋ ಅಸೆಂಬ್ಲಿ ಚುನಾವಣೆ, ಜಮ್ಮು ಕಾಶ್ಮೀರದ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಕೂಡ, ಪ್ರತ್ಯೇಕತಾವಾದಿಗಳು ಮತ್ತು ಇತರರು ಕೂಡ ಉತ್ಸಾಹದಿಂದ ಪಾಲ್ಗೊಳ್ತಿರೋದನ್ನ, ಅದು ಈಗಾಗಲೇ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಅದು ಸಾಬೀತಾಗಿತ್ತು. ವಿರೋಧ ಪಕ್ಷಗಳು ಎಷ್ಟೇ ಕುಹಕದ ಮಾತುಗಳನ್ನು ಆಡಿದ್ರು ಕೂಡ ಇದೇ ಮೊದಲ ಬಾರಿಗೆ ಸುಮಾರು 38 ವರ್ಷಗಳ ನಂತರ 58% ದಾಖಲೆ ಮತದಾನ ನಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಅಲ್ಲಿನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಮತ್ತು PDP ಪಕ್ಷದ ಕುಟುಂಬ ರಾಜಕಾರಣದ ನಾಯಕರಿಬ್ರು ಪರಾಭವಗೊಂಡ್ರು ಲೋಕಸಭಾ ಚುನಾವಣೆಯಲ್ಲಿ. ಮೋದಿ ಅವರ ಪರಿವಾರವಾದ ಮತ್ತು ಭ್ರಷ್ಟಾಚಾರ ವಿರುದ್ಧದ ಆ ಪ್ರಬಲ ಅಸ್ತ್ರ ಪ್ರಯೋಗ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂತಂದ್ರೆ, ಓಮರ್ ಅಬ್ದುಲ್ಲಾ ಮತ್ತು ಮಫ್ತಿ ಮೆಹಬೂಬಾ ಮಫ್ತಿ ಇಬ್ರು ಕೂಡ ಪರಾಭವವನ್ನು ಅನುಭವಿಸ್ಬೇಕಾಗಿ ಬಂತು. ನರೇಂದ್ರ ಮೋದಿ ಅವರು ತಂದಿರೋ ಒಂದು ಪರಿವರ್ತನೆ, ರಾಜಕೀಯ ಪರಿವರ್ತನೆ, ಆಡಳಿತಾತ್ಮಕ ಪರಿವರ್ತನೆ ಒಂದು ಚಿಕ್ಕ ಉದಾಹರಣೆ ಮಾತ್ರವೇ. ಕಳೆದ 10 ವರ್ಷಗಳಿಂದ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಪದವಿಯನ್ನು ಅಲಂಕರಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಂಖ್ಯಾಬಲ ದೃಷ್ಟಿಯಿಂದ ಹಿನ್ನಡೆ ಆಯಿತು. 2 ಸತತ ಲೋಕಸಭಾ ಚುನಾವಣೆಗಳಲ್ಲಿ ಪ್ರಚಂಡ ಬಹುಮತ ಗಳಿಸಿದ್ದ ಭಾರತೀಯ ಜನತಾ ಪಕ್ಷ ಮತ್ತು NDAಗೆ 63 ಸೀಟ್ಗಳ ಕೊರತೆ ಆಯಿತು. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ನಡೆಸಬೇಕಾಗಿ ಬಂದಿದೆ. ಆದ್ರೂ ಕೂಡ ಮೋದಿ ಅವರು ಎದೆಗುಂದಿಲ್ಲ. ಅವರು ಇಡೀ ರಾಷ್ಟ್ರಾದ್ಯಂತ ವಿಕಸಿತ ಭಾರತ ಯಾತ್ರೆಯನ್ನ ಅತ್ಯಂತ ನಿಷ್ಠುರವಾಗಿ ಅನಾವರಣ ಮಾಡ್ತಾ ಹೊರಟಿದ್ದಾರೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕೋಮುವಾದ, ಪರಿವಾರವಾದ, ಜಾತಿವಾದ ಇತ್ಯಾದಿಗಳ ವಿರುದ್ಧ ನಿರಂತರ ಸಮರವನ್ನೇ ಸಾರಿದ್ದಾರೆ. ಕಾಂಗ್ರೆಸ್ ನೇತೃತ್ವದ NDA ಮೈತ್ರಿಕೂಟ ಸುಮಾರು 16 ಪಕ್ಷಗಳು ಒಂದಾದ್ರೂ ಕೂಡ ಅವ್ರಿಗೆ 232 ಸಂಖ್ಯೆಯನ್ನು ದಾಟಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಚುನಾವಣೆಯಲ್ಲಿ ಹಿನ್ನಡೆ ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷ ಒಂದಕ್ಕೇನೆ 240 ಸೀಟುಗಳಲ್ಲಿ ಗೆಲುವು ತಂದುಕೊಟ್ಟ ನರೇಂದ್ರ ಮೋದಿ ಅವರು ಕೇವಲ ಚುನಾವಣೆ ಗೆಲ್ಲಿಸುವ ಕುದುರೆ ಅಷ್ಟೇ ಅಲ್ಲ, ಭಾರತಕ್ಕೆ ಒಂದು ಹೊಸ ಇತಿಹಾಸ ಬರೆಯಬಲ್ಲ ಒಂದು ಸಂಕಲ್ಪ ತೊಟ್ಟಿರೋ ನಾಯಕ. ಇದುವರೆಗೂ ಕೂಡ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ, ಅದಕ್ಕೂ ಪೂರ್ವದಲ್ಲಿ 13 ವರ್ಷಗಳ ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ, 23 ವರ್ಷಗಳ ಕಾಲ ಸತತವಾಗಿ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಮೆರಿತಾ ಇರೋ ನರೇಂದ್ರ ಮೋದಿ ಅವರ ವಿರುದ್ಧ ವ್ಯಕ್ತಿಗತವಾಗಿ ಯಾರೂ ಕೂಡ ಜಾತೀಯತೆ, ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಆರೋಪ ಮಾಡಿಲ್ವಲ್ಲ. ಅದು ಸಾಧ್ಯವಾಗ್ಲಿಲ್ಲ ಅನ್ನೋದೇ ಅವರ ವ್ಯಕ್ತಿತ್ವದ ಹೆಗ್ಗಳಿಕೆ. ಅದರ ಪರಿಣಾಮ ಅವರ ಕೇಂದ್ರ ಮಂತ್ರಿಮಂಡಲಗಳಲ್ಲಿ ಮತ್ತು ಇತರ ರಾಜ್ಯಗಳಲ್ಲೂ ಕೂಡ ಪ್ರತಿಫಲಿಸ್ತಾ ಇದೆ. ಭಾರತದ ಮತದಾರರು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ತಮ್ಮ ಬೇಕಾದ ಪಕ್ಷವನ್ನು ಆರಿಸಿದ್ರು ಕೂಡ ನರೇಂದ್ರ ಮೋದಿ ಅವರ ವ್ಯಕ್ತಿಗತ ನಾಯಕತ್ವದಲ್ಲಿ ಇವತ್ತಿಗೂ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದಕ್ಕೆ ಲೋಕಸಭಾ ಚುನಾವಣೆ ಸಾಕ್ಷಿ, ಅದರ ಫಲಿತಾಂಶವೇ ಸಾಕ್ಷಿ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋ ಸಂದೇಶವನ್ನ ಮೋದಿಯವರು ಮೊಳಗಿಸಿದ್ದು ಕಳೆದ ಜನವರಿ 22ರಂದು ಅನೇಕ ಶತಮಾನಗಳ ಕನಸು ನನಸಾದಾಗ, ಅಯೋಧ್ಯೆ ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ, ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಮಾಡಿದ ನಂತರ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಒಂದು ಸುಂದರ ಕನಸನ್ನ ಅನಾವರಣ ಮಾಡಿದ್ದಾರೆ. 2047ರಷ್ಟೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕು ಅನ್ನೋ ಕನಸನ್ನ ಜನರೆದುರಿಗೆ ಇಟ್ಟಿದ್ದಾರೆ. ಅವರ ಈ ಸಂದೇಶವನ್ನ ಸಾಕಾರಗೊಳಿಸೋದ್ರಲ್ಲಿ ಅವರ ಮಂತ್ರಿ ಸಹೋದ್ಯೋಗಿಗಳು, ಪಕ್ಷ ಅಧಿಕಾರದಲ್ಲಿರೋ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು, ಶಾಸಕರುಗಳು, ಸಂಸದರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ನರೇಂದ್ರ ಮೋದಿ ಅವರಿಗೆ ವಯಸ್ಸಾಗ್ತಾ ಇದೆ ನಿಜ, ಆದ್ರೆ ಅವರ ಜೀವನಾಸಕ್ತಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಮತ್ತು ವ್ಯಕ್ತಿಗತವಾದ ಸಚ್ಚಾರಿತ್ರ, ಈ ಗುಣಗಳಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಅನ್ನೋದನ್ನ ಈ ರಾಷ್ಟ್ರದ ಜನತೆ ಗಮನಿಸಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಹ್ಯಾಪಿ ಬರ್ಡೇ, ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ತಾವು ಅಕಸ್ಮಾತ್ ಆಗಿ ರಾಜಕೀಯದಿಂದ ವಿರಾಮ ಪಡ್ಕೋ ಸ್ಥಿತಿ ಬಂದಾಗ್ಲೂ, ಅನಿವಾರ್ಯತೆಯನ್ನು ಎದುರಿಸಿದಾಗ್ಲೂ ಕೂಡ ಒಂದು ಉತ್ಕೃಷ್ಟವಾದ ಆಡಳಿತ ಮಾದರಿ ಮತ್ತು ರಾಜಕೀಯ ಮಾದರಿಯನ್ನ ನಿಮ್ಮ ಕೊಡುಗೆಯಾಗಿ, ನಿಮ್ಮ ಬಳುವಳಿಯಾಗಿ ಈ ರಾಷ್ಟ್ರಕ್ಕೆ ಬಿಟ್ಟು ಹೋಗ್ತೀರಾ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ನಮಸ್ಕಾರ.